ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಏನಪ್ಪ ಅಂದರೆ ಇವತ್ತು ಶುಕ್ರವಾರ ಮತ್ತು ಸೋಮವಾರ ಅಂದರೆ ಏನು ಹಬ್ಬದ ದಿನ ಥರನೇ ಅನಿಸುತ್ತೆ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಫ್ರೆಶ್ ಆಗಿ ಇದು ಬೇಸಿಗೆ ಕಾಲದಲ್ಲಿ ಹೂವು ಬಿಡೋದು, ಇದು ಮಲ್ಲಿಗೆ ಹೂವು. ಹಾಗೆ ನಮ್ಮ ಗಿಡದಲ್ಲಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಕಿತ್ಕೊಬಂದು ಅದನ್ನೆಲ್ಲ ಕಟ್ಟಿ ಇಟ್ಟಿದೆ. ಮತ್ತು ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಹಾಗೆ ಇನ್ನು ಮಗಳಿಗೆ ಸ್ಕೂಲು ಇನ್ನೊಂದು 2 days ಇತ್ತೆ ಅಷ್ಟೇ, ಮತ್ತು ರಜಾ ಕೊಟ್ಬಿಡ್ತಾರೆ. 3 ತಿಂಗಳು ರಜಾ. ಅವಳು ಹೆಂಗಪ್ಪ ಮನೆಯಲ್ಲಿ ಸುಧಾರಿಸೋದು ಅಂತ ಇವಾಗಿಂದ ಟೆನ್ಷನ್ನು. ಒಂದು ಹತ್ರ ಇದ್ರೇನು ಪರವಾಗಿಲ್ಲ, ಆದರೆ ಅವಳು ತುಂಬ ತೀಟೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತಂದ್ಬಿಟ್ಟು ಇಡ್ಲಿ ಮಾಡಿದ್ದೆ. ಇಡ್ಲಿ ತಿನ್ನಿಸ್ಬಿಟ್ಟು ಹಾಗೆ ಸ್ಕೂಲಿಗೆ ಕಳಿಸ್ದೆ ಅವಳನ್ನ. ಮತ್ತು ಸಂಜೆ ಸ್ಕೂಲಿಂದ ಬಂದಳು, ಮಧ್ಯಾಹ್ನನೇ ಬಂದುಬಿಡ್ತಾಳೆ. ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟಿದ್ಲು. ಸರಿ ಏನು ತಿಂದಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡಿಕೊಟ್ಟಿದ್ದೆ ಅವಳಿಗೆ. ನಾನು ತಿನ್ನಿಸಿದ್ರೆ ಸ್ವಲ್ಪ ತಿಂತಾಳೆ, ಇಲ್ಲ ನಾನೇ ತಿಂತೀನಿ ಕೊಡಮ್ಮ ಅಂದರೆ ತಿನ್ನಲ್ಲ, ಏನಿಲ್ಲ, ಎಲ್ಲನೂ ಆ ಥರ ಕಲಿಸ್ಬಿಟ್ಟು ಆಟಾಡ್ಕೊಂಡಿರ್ತಾಳೆ. ನೋಡಿಲ್ಲ ಅಂದರೆ ನೀರು ಇದ್ಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡಿ ನಾನೇ ತಿನ್ನಿಸ್ತೀನಿ. ಮತ್ತು ಸಂಜೆ ಮದುವೆ ಇದೆ, ಹೋಗ್ಬೇಕು ಅಂದ್ಕೊಂಡಿದ್ದು. ಹಾಗೆ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ ಮದುವೆಗೆ. ಇಲ್ಲೇ ನಮ್ಮ ರಿಲೇಟಿವ್ ಅವ್ರದ್ದು ಮದುವೆ ಇದ್ದಿತ್ತು. ಆ್ಯಕ್ಚುಲಿ ಏನು ಮೇಕಪ್ ಮಾಡಲ್ಲ, ಬಟ್ ಏನೇ ಇಲ್ಲ ಅಂದ್ರೂ ಅವಳಿಗೆ ಲಿಪ್ಸ್ಟಿಕ್ ಅಂತೂ ಇರಲೇಬೇಕು. ಅವಳೇನೇ ಮೇಕಪ್ ಮಾಡ್ಕೊಂಡಿರೋದು. ಅದು ನಾನು ಮಾಡೋದೇನು ಒಪ್ಪೋದೇ ಇಲ್ಲ. ಯಾವ ಥರ ರೆಡಿಯಾಗವಳೆ ಅಂತ ನೋಡ್ರಿ. ಮತ್ತು ಮದುವೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇನೇನು ಊಟ ಎಲ್ಲ ತಿಂದ್ವಿ. ಹೀಗೆ ಕೋಲ್ಡ್ ಐಸ್ ಕ್ರೀಮ್ ತಿನ್ನಬೇಡ ಅಂತ ಹೇಳಿದ್ರೆ ಕೇಳಲ್ಲ ಅವಳು. ಅಲ್ಲೇ ಐಸ್ ಕ್ರೀಮು ಮತ್ತು ಸ್ನ್ಯಾಕ್ಸ್ ಎಲ್ಲ ಇತ್ತು. ಎಲ್ಲನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಮನೆ ಕಡೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಲಾಗು. ನಾವು ನೈಟ್ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 11 o'clock ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಮಲ್ಕೊಂಬಿಟ್ಟಿದ್ವಿ. ಹಾಗೆ ಸರಿ ಬೇಗ ಏನಾಗುತ್ತೋ ಅಂತೇಳ್ಬಿಟ್ಟು ಟಿಫನ್ಗೆ ಮೆಂತ್ಯ ಭಾತ್ ಮಾಡಿದ್ದೆ. ಮತ್ತು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಡಿಮಾರ್ಟ್ಗೆ ಹೋಗೋಣ ಅಂತಿದ್ವಿ. ನೋಡ್ಬೇಕು, ಟೈಮ್ ಇದ್ದರೆ ಹೋಗಬೇಕು. ಇದು ಮೆಂತ್ಯ ಭಾತ್ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ತರಕಾರಿನೂ ಲೈಟಾಗಿ ಹಾಕಿದ್ದು, ಬಟ್ ಸೊಪ್ಪು ಹಾಕಿದ್ರೆ ಮೆಂತ್ಯ ಭಾತ್, ಹಾಕಿಲ್ಲ ಅಂದರೆ ಪಲಾವ್. ಅದು ಇಡ್ಲಿ ಅಂತ ಹೇಳ್ಬಿಟ್ಟು ಮನೇಲಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕಿ ಮಾಡಿದ್ದೆ. ಚೆನ್ನಾಗಿತ್ತು ಟೇಸ್ಟಿಯಾಗಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಟಿ ವಿ ನೋಡ್ಕೊಂಡು ಇರಬೇಕಾದ್ರೆ ಏನೋ ಪಕ್ಷಿ ಸೌಂಡ್ ಬರ್ತಿದೆ ಅಂತ ನೋಡ್ತಾಯಿದ್ರೆ ರೂಮ್ ಒಳಗಡೆ ಬಂದುಬಿಟ್ಟು ಗುಬ್ಬಚ್ಚಿ ಎಷ್ಟು ದಿನ ಆಯ್ತು ಗೊತ್ತಾ ನಿಂಗೆ? ಏನು ನೋಡಿ ಇದನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ನಿಂಗೆ? ಯಾರು ತಿನ್ನ ಇಲ್ಲ, ಹಂಗೆ ಬರ್ಗಿದ್ಯಾ? ಹೋಗೋ. ಏನ ಐಸ್ ಕ್ರೀಮ್ ಬೇಕಲ್ಲಿ ಹಂಗಲ್ಲ ಓಪನ್ ಮಾಡೋದಿರು. ಬೇಸಿಗೆ ಆದಾಗಿಂದನೂ ಯಾವ ಜ್ಯೂಸ್ ಕುಡಿದ್ರೂ ದಾಹ ಕಮ್ಮಿನೇ ಆಗ್ತಾಯಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಈ ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಮಾಡ್ತಾಯಿದ್ರು. ಈ ಕರ್ಬೂಜ ಜ್ಯೂಸನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಬೌಲ್ ಥರ ಒಳಗಡೆ ಇರೋ ಹಣ್ಣೆಲ್ಲ ತೆಗೆದ್ಬಿಟ್ಟು ಬೌಲ್ ಥರ ಮಾಡಿಬಿಟ್ಟು ಅದರಲ್ಲೇ ಹಾಕಿ ಕುಡಿದ್ರೆ ಟೇಸ್ಟ್ ಹೆಂಗಿರುತ್ತೋ ನೋಡೋಣ ಅಂದ್ಬಿಟ್ಟು ನನ್ನ ಮಗಳ ಮೇಲೆ ಟ್ರೈ ಮಾಡಿದೆ. ಬಟ್ ಚೆನ್ನಾಗೇ ಬಂದಿತ್ತು. ಅವಳಿಗೆ ಈ ಥರ ಎಲ್ಲ ವೆರೈಟಿ ಡಿಫ್ರೆನ್ಸಾಗಿ ಮಾಡಿಕೊಟ್ರೆ ಕುಡಿತಾಳೆ, ಹಂಗೆ ಕೊಟ್ಟರೆ ಕುಡಿಯಲ್ಲ, ಬೇಡ ಅಂತ ಹೇಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಿನಗೇನೋ ಒಂದು ಸ್ಪೆಷಲಾಗಿ ಮಾಡಿಕೊಟ್ಟಿದ್ದೀನಿ ಬಾ ಅಂತೇಳಿ ಕೊಟ್ಟಿದ್ದೆ. ತುಂಬ ಇಷ್ಟಪಟ್ಟು ಕುಡಿದ್ಲು. ಮತ್ತು ಸಂಜೆ ಮೇಲೆ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು
ಹೋಗ್ತಿದ್ವಿ. ಬೆಳಗ್ಗೆಲ್ಲ ಫುಲ್ ಬಿಸಿಲಿತ್ತು, ಮತ್ತು ಸಂಜೆ ನೋಡೋ ಅಷ್ಟರಲ್ಲಿ ಮಳೆ ಬರೋ ಥರ ಇತ್ತು. ಸರಿ ಹೋಗೋದಾ ಬೇಡ ಅಂತ ಹೇಳ್ಬಿಟ್ಟು ಮನೇಲಿ ಬೇರೆ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಸರಿ ಅಂದ್ಬಿಟ್ಟು ಫಸ್ಟು MTRಗೆ ಹೋಗಿದ್ವಿ. ಅಲ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಗೊತ್ತಿರೋರಿದ್ದಾರೆ ಅಂತಂದ್ಬಿಟ್ಟು ಆಫರ್ ಏನಾದರೂ ಇರುತ್ತೆ ಅಂತ. ಅಲ್ಲೂ ಚೆನ್ನಾಗಿದ್ದಾವೆ, ಡಿಸ್ಕೌಂಟಲ್ಲಿ ತೊಗೊಬಂದ್ವಿ MTRಗೆ ಹೋಗಿ. ಮತ್ತು ಇಲ್ಲೆಲ್ಲ ಮುಗಿಸ್ಕೊಂಡು ಡಿಮಾರ್ಟ್ಗೂ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಹೋಗಿದ್ದೀವಿ MTR ಕಂಪ್ನಿಗೆ. ತುಂಬ ಚೆನ್ನಾಗಿದ್ದಾವೆ ಇಲ್ಲೆಲ್ಲನೂ. ಪ್ರೈಸು ಪರವಾಗಿಲ್ಲ, ಚೆನ್ನಾಗೈತೆ. ಎಲ್ಲ ತಗೊಂಡು ಹಾಗೆ ಬಿಲ್ಲಿಂಗ್ ಇತ್ತು, ಬಿಲ್ಲಿಂಗ್ ಮಾಡಿಸ್ಕೊಂಡು ಮತ್ತು ಡಿಮಾರ್ಟ್ಗೆ ಹೋಗಿದ್ವಿ. ಇನ್ನು ಬೇಕು ಅಂತ ಅಪ್ಪ ಬೆಣ್ಣೆ ಕೊಟ್ಟು ಅಮ್ಮ ಬೆಣ್ಣೆ ಕೊಟ್ಟು ಕೈ ಕಟ್ಟಾಗಿ ಒಂದು ಟ್ರಾಲಿ 3 ಬ್ಯಾಗ್ ಆಗೋಷ್ಟು ಐಟಮ್ ತೊಗೊಂಡ್ವಿ. ಬಟ್ ಬಿಲ್ ಎಷ್ಟಾಯಿತು ಅಂತ ಹೇಳಲ್ಲ, ಯಾಕಂದರೆ ಶಾಕ್ ಆಗಿಬಿಡ್ತೀರ. ಅದಕ್ಕೋಸ್ಕರ ಬಿಲ್ ಏನು ಹೇಳಲ್ಲ. ಮನೆಗೆ ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಬಂದ್ವಿ. ಇದೆಲ್ಲನೂ ಡಿಮಾರ್ಟಲ್ಲಿ ತೊಗೊಬಂದಿದ್ದು. ಮತ್ತು ಇದು MTRದು ಏನೇನಿದೆಯೋ ಅದೆಲ್ಲನೂ MTR ಕಂಪ್ನಿಯಲ್ಲಿ ತೊಗೊಂಡಿದ್ದು. ಬಿಸ್ಕೆಟ್ ಪ್ಯಾಕ್ ಎಲ್ಲನೂ ಮನೆ ಬಂದ ತಕ್ಷಣ ನನ್ನ ಮಗಳು ಓಪನ್ ಮಾಡಿಬಿಟ್ಲು, ಅದಕ್ಕೆ ಅದೆಲ್ಲ ಯೂಸ್ ಮಾಡಿರೋದು ಅಷ್ಟೇ. ಇದೆಲ್ಲನೂ ನೋಡ್ತಿದ್ರೆ ನಾವೊಂದು ಚಿಕ್ಕದಾಗಿ ಶಾಪ್ ಇಡ್ಬೋದು ಅನಿಸುತ್ತೆ, ಬಟ್ ಏನು ಮಾಡೋದು, ಇಲ್ಲೆಲ್ಲನೂ ಇಡೋಕ್ಕೆಲ್ಲ ಆಗಲ್ಲ. ಏನಂದ್ರೆ ಫ್ರೆಂಡ್ಸ್, ನನ್ನ ವಿಡಿಯೋ ಯಾರೇನು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.